ಸ್ನೇಹಿತರೆ ನಮಸ್ತೆ, ನಿಮ್ಮೆಲ್ಲರಿಗೂ ಶುಭ ದಿನ. ವಿಶೇಷವಾಗಿ ಇವತ್ತು ಬಜೆಟ್ ಮಂಡನೆ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರಿಗೆ ನಾನು ಇದನ್ನು ಮಂಡನೆ ಮಾಡ್ತಾ ಇದ್ದೀನಿ, ವಿಡಿಯೋವನ್ನು ಅರ್ಪಣೆ ಮಾಡ್ತಾ ಇದ್ದೀನಿ. ಬಜೆಟ್ಗಳಲ್ಲಿ ನೀವು ಶಾಸಕರು, ಸಂಸದರು ಇವರಿಗೆ 50ರಷ್ಟು ಜಾಸ್ತಿ ಸಂಬಳ ಮಾಡಿದ್ದೀರಿ. ನಿಮಗೆ ಮನಸ್ಸಾಕ್ಷಿ ಇಲ್ಲ, ಯಾಕಂದರೆ ನಿಮಗೆ ದುಡ್ಡು ಬೇಕು. ನೀವು ಇದು ಪಕ್ಷ ಬಿಟ್ಟು ಹೋದರೂ ನಿಮಗೆ ಸಂಬಳ ಬರ್ತದೆ, ಅದರಲ್ಲಿ ಗಿಂಬಳ ಜಾಸ್ತಿ. ಎಲ್ಲ ಶಾಸಕರು ಸಂಸದರಿದ್ದಾರೆ, ಅವ್ರ ಹತ್ರ ಸಾವಿರಾರು ಕೋಟಿ ದುಡ್ಡಿದೆ, ಅವ್ರಿಗೆ ಸಂಬಳ ಜಾಸ್ತಿ ಯಾಕೆ ಕೊಡಬೇಕು? ಅವರು ಜನ ಸೇವೆ ಮಾಡೋಕ್ಕೆ ಬಂದಿರೋದು, ಇಲ್ಲಾಂದರೆ ಹಣ ಮಾಡೋಕ್ಕೆ ಬಂದಿರೋದು. ಈಗ ನೋಡಿ, ಎಲ್ಲರ ಹತ್ರ ಕಾಲೇಜು, ಶಾಲಾ ಕಾಲೇಜು, ಫ್ಯಾಕ್ಟ್ರಿಗಳು ಎಲ್ಲನೂ ಸಂಸದರ ಹತ್ರ ಐತೆ. ಎಲ್ಲ ನೀವು ಹುಡುಕಿದ್ರು ಈ ನಮ್ಮ ಕರ್ನಾಟಕದ ಸಂಸದರು, ಶಾಸಕರು, ಇವ್ರ ಹತ್ರ ಎಲ್ಲ ಸಚಿವರುಗಳ ಹತ್ರ ಎಲ್ಲ ದುಡ್ಡು ಶೇಖರಣೆ ಮಾಡಿ ಕೊಟ್ಟರೆ ನಮ್ಮ ಭಾರತದ ಸಾಲ ತೀರ್ತದೆ. ಅಷ್ಟೊಂದು ಸಾಲನೇ ತೀರ್ಬಿಡುತ್ತೆ. ಅದು ಇದುವರೆಗೂ ಕುರ್ಸಿ ಗುಡ್ಡಾಂತರ ಮಾಡಿದ್ರು ಇಷ್ಟೊಂದು ಹೆಚ್ಚಿಗೆ ದುಡ್ಡು ಮಾಡ್ತಾ ಇದ್ದಾರೆ. ಅದಕ್ಕೆ ಮಾನ್ಯ ರಾಜ್ಯ ಸರ್ಕಾರಗಳು ಇದಕ್ಕೆ ಕೈ ಜೋಡಿಸಿವೆ. ಇದ್ರ ಬಗ್ಗೆ ಯಾರು ಕೂಡ ಧ್ವನಿ ಎತ್ತುವುದಿಲ್ಲ. ಈಗ ಕಾಂಗ್ರೆಸ್ನವ್ರು ಕಂಡ್ರೆ BJPಗೆ ಆಗೋಲ್ಲ, BJP ಕೊಂಡ್ರೆ JDSಗೆ ಆಗೋದಿಲ್ಲ. ಆದರೆ ಇದ್ರ ಬಗ್ಗೆ ಯಾರು ಕೂಡ ಧ್ವನಿ ಎತ್ತೋದಿಲ್ಲ. ಯಾಕಂದರೆ ಪ್ರತಿಪಕ್ಷ ನಾಯಕರುಗಳು ಕೂಡ ಇದ್ರ ಬಗ್ಗೆ ಏನೂ ಮಾತಾಡಲೇ ಇಲ್ಲ. ಒಂದು ಎರಡನೇದೇನಪ್ಪ ಅಂದರೆ, ರಸ್ತೆ ಬದಿ ವ್ಯಾಪಾರ ಮಾಡ್ತಾ ಇರ್ತಾರೆ ಸಾಮಾನ್ಯ ವ್ಯಕ್ತಿಗಳು. ನಾನೀಗ ತೋರಿಸ್ತೀನಿ, ತುಂಬ ಬಿಸಿಲು ಬಳ್ಳಾರಿ ಸೈಡ್. ಇಲ್ಲಿ ತುಂಬ ಅವರು ಕಷ್ಟಪಟ್ಟು ವ್ಯಾಪಾರ, ನಾನು ಕೂಡ ವ್ಯಾಪಾರ ಮಾಡೋಕ್ಕೆ ಬಂದಿರೋದು. ಬೆಳಿಗ್ಗೆ ಹೊತ್ತು ಏನು ಜನ ಇರಲ್ಲ, ಸಂಜೆ ಮೇಲೆ ಜನ ಬರೋದು. ಆ ಬಿಸಿಲಲ್ಲಿ ಇದ್ದರೂ ಕೂಡ ನಾವು ದುಡಿಬೇಕು ಹೊಟ್ಟೆ ಪಾಡಿಗೋಸ್ಕರ. ಈಗ ನಮ್ಮ ಹತ್ರ ಸಾವಿರಾರು ಕೋಟಿ ದುಡ್ಡು ಕೂಡ ಇಲ್ಲ. ಈ ರೀತಿ ವ್ಯವಸ್ಥೆ ಇದ್ರೂ ನಾವು ದುಡಿಬೇಕು, ನಾವು ವಿಶೇಷ ಚೇತನ ದುಡಿಬೇಕು. ಇಲ್ಲಿ ತುಂಬ ಅನೇಕ ಸಮಸ್ಯೆಗಳಿದೆ. ಆದರೆ ವಿಶೇಷವಾಗಿ ಇವತ್ತು ಯಾರು ಕೂಡ ಧ್ವನಿ ಎತ್ತುತ್ತಲ್ಲ, ಯಾವ ಜನಗಳು ಕೂಡ ಧ್ವನಿ ಎತ್ತೋದಿಲ್ಲ. ಯಾರದು ಎತ್ತುತ್ತಾರ? ಇರಪ್ಪ, ಇಷ್ಟು ಕಷ್ಟ ಆಗುತ್ತೆ. ಕೆಲವೊಂದು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಎತ್ತುತ್ತಾರೆ, ಸಾಮಾಜಿಕ ಜಾಲತಾಣದಲ್ಲಿ ಎತ್ತುತ್ತಾರೆ. ಆದರೆ ಇದುವರೆಗೂ ಧ್ವನಿ ಎತ್ತಿ ಇದನ್ನು ಸರಿಯಾದ ದಾರಿಗೆ ತರೋಕ್ಕಾಗೋದಿಲ್ಲ. ಆದ್ದರಿಂದ ನಾನು ಒಂದು ಸಣ್ಣ ಲೈವ್ ಮಾಡಿದ್ದೀನಿ ಅಷ್ಟೇ, ನನ್ನೊಂದು ಯಾವುದು ದೊಡ್ಡದಲ್ಲ. ಈಗ ನಮಗೆ ವಿಶೇಷ ಚೇತನರಿಗೆ ಅಂದರೆ ಅಂಗವಿಕಲರು ಅಂತಲೇ ಹೇಳ್ತಾರೆ, ವಿಕಲಚೇತನರು ಅಂತಲೇ ಹೇಳ್ತಾರೆ. ನಮಗೆ 800 ರೂಪಾಯಿ ಮಾಸಿಕ ಪಿಂಚಣಿ ಬರ್ತದೆ. ಇದು ಜಾಸ್ತಿ ಮಾಡೋಕ್ಕೆ ಮಾನ್ಯ ರಾಜ್ಯ ಸರ್ಕಾರಗಳಿಗೆ ಆಗೋದಿಲ್ಲ, ದುಡ್ಡಿಲ್ವಲ್ಲ, ಬಜೆಟ್ ಇಲ್ಲ. ಯಾವುದು ಕೇಳಿದ್ರು ಬಜೆಟ್ ಇಲ್ಲ ಅಂತ. ಆದರೆ ಇದಕ್ಕೆಲ್ಲ ಜಾಸ್ತಿ ಮಾಡ್ಬೋದಾ? ಯಾವುದೇ ಮುಲಾಜಿಲ್ಲದೆ ಜಾಸ್ತಿ ಮಾಡಿಬಿಡ್ತಾರೆ ನೀವು. ಶಾಸಕರು, ಸಂಸದರದ್ದು ಮಾತ್ರ ಬೇಕಾ? ಇದು ಯಾವ ವ್ಯವಸ್ಥೆ ಇದೆ? ಅದರಿಂದ ನಿಮಗೆ ತೋರಿಸ್ತೀನಿ ನಾನು ಎಷ್ಟು ಕಷ್ಟಪಟ್ಟು ಜಾತ್ರೆಗಳಲ್ಲಿ ವ್ಯಾಪಾರ ಮಾಡ್ತಾರೆ. ಬಿಸಿಲಲ್ಲಿ ಎಷ್ಟಿದೆ, ಇಲ್ಲಿ ಬಳ್ಳಾರಿಯಲ್ಲಿ ಎಷ್ಟು ಬಿಸಿಲಿದೆ ತೋರಿಸ್ತೀನಿ ನಿಮಗೆ, ನೋಡಿ.
ಮಾಡ್ಕೊಡ್ಬೇಕು. ಅದೇನು 3 ಸೆಟ್ಟಿಂಗ್ ತುಂಬ ಬಿಸಿಲು. ನಾನು ವ್ಯಾಪಾರ ಮಾಡ್ತೀನಿ, ನಾನು ತೋರಿಸ್ತೀನಿ ನಿಮಗೆ ಕೂಡ. ನಾನು ಕೂಡ ವ್ಯಾಪಾರ ಮಾಡ್ತೀನಿ. ನಾನು ಸಂಜೆ 5 ಗಂಟೆಗೆ ತೆಗೆದು, ತುಂಬ ಬಿಸಿಲಿರೋದ್ರಿಂದ ನಾನು ಸಂಜೆ 5 ಗಂಟೆಗೆ ತೆಗಿತೀನಿ. ನಾನು ಮಹಿಳೆಯರದ್ದು ಚಪ್ಪಲಿ ಮಾಡ್ತೀನಿ. ನಾನು ಫಸ್ಟು ಪರ್ಸು ಎಲ್ಲ ಮಾಡ್ತಿದ್ದೆ, ಕೀ ಚೈನ್ ಎಲ್ಲ ಮಾಡ್ತಿದ್ದೆ. ಈ ವರ್ಷ ನಾನು ಪಾದರಕ್ಷೆ ಚಪ್ಪಲಿ ಮಾಡ್ತೀನಿ. ನಾನು ಈ ರೀತಿಯಾಗಿ ಕಷ್ಟಪಟ್ಟು ದುಡಿತಾ ಇದ್ದೀನಿ. ಆದರೂ ಬಿಸಿಲು ತುಂಬ, ನೋಡಿದ್ರೆ ತುಂಬ ಬಿಸಿಲಿದೆ. ತೋರಿಸ್ತೀನಿ ನಿಮಗೆ ಎಷ್ಟು ಬಿಸಿಲು ಅಂದರೆ. ತುಂಬ ಬಿಸಿಲು. ಬಳ್ಳಾರಿ ಅಷ್ಟೊಂದು ಬಿಸಿಲು ಅಂದರೆ ತುಂಬ ಬಿಸಿಲು. ಇಲ್ಲಿ ಬಿಸಿಲಿಗೆ ತತ್ತಳಿಸ ಹೊರಗಡೆನೇ ಬರೋದಿಲ್ಲ. ಈಗ ಜನ ಹೊರಗಡೆ ಬರ್ತಾರೆ, ತುಂಬ ಬಿಸಿಲಿದೆ. ಆದ್ದರಿಂದ ನಾನು ಒಂದು ಸಣ್ಣ ಲೈವ್ ಮಾಡಿದ್ದೀನಿ. ನಾನು RTA ಕಾರ್ಯಕರ್ತ ಮತ್ತು ಸಾಮಾಜಿಕ ಹೋರಾಟಗಾರ. ಈಗ ನಾನು 3 ತಿಂಗಳು ಹೋರಾಟನೇ ಮಾಡೋದಿಲ್ಲ. ಎಲ್ಲಿವೆ ಯಾವ್ಯಾವ ಪಾಯಿಂಟ್ ಯಾವ್ಯಾವ ಊರಲ್ಲಿ ಎಲ್ಲ ಪೆನ್ನು ಪೇಪರಲ್ಲಿ ಬರ್ಕೊಂಡು ನನಗೆ ಜೂನ್ ತಿಂಗಳು ಜಾತ್ರೆ ಮುಗೀತದೆ. ಆಗ ನಾನು ಹೋರಾಟ ಮಾಡೋದು. ಯಾವ್ಯಾವ ಊರಲ್ಲಿ ಏನು ನಡೀತಿದೆ ಎಲ್ಲ ಅಂಗವಿಕಲರ ಬಗ್ಗೆ ನಾನು ಹೋರಾಟ ಮಾಡ್ತೀನಿ. ಆ ರೀತಿ ವಿಕಲಚೇತನ ಪರವಾಗಿ ಯಾವ್ಯಾವ ಕೆಲಸ ಇದೆಯೋ ಅದೆಲ್ಲ ಸದ್ಯದ ಮಟ್ಟಿಗೆ ನಿಲ್ಲಿಸಿರ್ತೀನಿ ಈಗ. ಯಾಕೆ ನನಗೆ ತುಂಬ ಜಾತ್ರೆಗಳಿದೆಯಲ್ಲ, ವ್ಯಾಪಾರ ಮಾಡಬೇಕಲ್ಲ. ಆದ್ದರಿಂದ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ. ಶುಭ ದಿನ.